ಗೈಸ್, ನಿಮ್ಮ ಹತ್ರ ಒಂದು ಏಲಿಯನ್ ಸ್ಪೇಸ್‌ಶಿಪ್ ನಮ್ಮ ಭೂಮಿನ ಅಬ್ಸರ್ವ್ ಮಾಡಕ್ಕೆ ಬಂದಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಕ್ಕಿ ಮತ್ತು ಇದು ನನ್ನ ಚಾನಲ್ ಲರ್ನ್ ವಿತ್ ವಿಕ್ಕಿ. ನಾಸಾವಿನ ಅಟ್ಲಸ್ ಅನ್ನೋ ಒಂದು ಟೆಲಿಸ್ಕೋಪ್ 2025 ಜುಲೈ 1 ಸ್ಪೇಸಲ್ಲಿ ಒಂದು ಕಾಮೆಟ್ನ ಕಂಡುಹಿಡಿದಿದೆ. ಇದು ಒಂದು ಇಂಟರ್ಸ್ಟೆಲ್ಲರ್ ಕಾಮೆಟ್, ಅಂದರೆ ಇದು ನಮ್ಮ ಸೂರ್ಯ ಕುಟುಂಬಕ್ಕೆ ಸೇರಿದಲ್ಲ. ಇದು ಸುಮಾರು 2,00,000 km/h ಅನ್ನೋ ಸ್ಪೀಡಲ್ಲಿ ಟ್ರಾವೆಲ್ ಮಾಡ್ತಿದೆ. ಮತ್ತು ಇದು ಇವಾಗ ನಮ್ಮ ಭೂಮಿಯಿಂದ ಸುಮಾರು 1.6 ಆಸ್ಟ್ರಾನಮಿಕಲ್ ಯೂನಿಟ್ ಡಿಸ್ಟೆನ್ಸಲ್ಲಿ ಇದೆ. ಇದರ ಹೆಸರು 3I ಅಟ್ಲಸ್. 3 ಅಂದರೆ ಮೂರನೇದು, ಐ ಅಂದರೆ ಇಂಟರ್ಸ್ಟೆಲ್ಲರ್, ಮತ್ತು ಅಟ್ಲಸ್ ಅಂದರೆ ಇದನ್ನು ಕಂಡುಹಿಡಿದಿರುವ ಟೆಲಿಸ್ಕೋಪಿನ ಹೆಸರು. ಮತ್ತು ಇದು ಒಂದು ಹೈಪರ್ಬೋಲಿಕ್ ಆರ್ಬಿಟ್ ಇರುವ ಆಬ್ಜೆಕ್ಟ್. ಇದನ್ನು ಯಾಕೆ ನಾವು ಮೂರನೇದಾಗಿ ಬಂದಿರೋ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಅಂದರೆ 2027ರಲ್ಲಿ ಒಮೋವಾ ಅಂತ ಮತ್ತು 2019ರಲ್ಲಿ 2I ಬಾರಿಸವ್ ಅಂತ 2 ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ಸ್ ನಮ್ಮ ಸೋಲಾರ್ ಸಿಸ್ಟಮ್ಗೆ ಎಂಟರ್ ಆಗಿದೆ. ಇದನ್ನು ಅಬ್ಸರ್ವ್ ಮಾಡಿದ ಹಾರ್ವರ್ಡಿನ ಸೈಂಟಿಸ್ಟ್ ಆವಿ ಲೋಬನ್ ಅವರು ಇದು ಒಂದು ಏಲಿಯನ್ ಸ್ಪೇಸ್‌ಶಿಪ್, ಇದು ನಮ್ಮ ಭೂಮಿನ ಅಬ್ಸರ್ವ್ ಮಾಡೋಕ್ಕೆ ಬಂದಿದೆ. ಇದು ಒಂದು ಜಸ್ಟ್ ಕಾಮೆಟ್ ಅಲ್ಲ, ಇದು ನಮ್ಮ ಸೋಲಾರ್ ಸಿಸ್ಟಮ್ ಹೆಂಗೆ ವರ್ಕ್ ಆಗ್ತಿದೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಏಲಿಯನ್ಸ್ ಕಳಿಸಿರೋ ಒಂದು ಸ್ಪೇಸ್‌ಶಿಪ್ ಅಂತ ಹೇಳಿದ್ದಾರೆ. ಈ ಒಂದು ಮಾತುಗಳನ್ನು ಆಲ್ ಓವರ್ ವರ್ಲ್ಡ್ ತುಂಬ ಸೈಂಟಿಸ್ಟ್ಗಳು ನಿಜ ಅಂತ ಒಪ್ಕೊಂಡಿದ್ದಾರೆ. ಮತ್ತು ಈ ಒಂದು ಕಾಮೆಟ್ ನಮ್ಮ ಭೂಮಿ ಉಂಟಾಗಲು ಮುಂಚೆನೇ ಉಂಟಾಗಿರೋ ಒಂದು ಕಾಮೆಟ್ ಅಂತ ಹೇಳ್ತಿದ್ದಾರೆ. ಗೈಸ್, ಇವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಈ ಒಂದು ಕಾಮೆಟ್ ಜಸ್ಟ್ ಒಂದು ಇಂಟರ್ಸ್ಟೆಲ್ಲರ್ ಕಾಮೆಟಾ ಇಲ್ಲ ಏಲಿಯನ್ ಸ್ಪೇಸ್‌ಶಿಪ್ಪಾ? ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳನ್ನ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡ್ತಿರೋ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತು ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ನಿಮ್ಮನ್ನ ಸಿಗ್ತೀನಿ.